ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಏನೋ ಒಂದು ಕಥೆ ಹೇಳ್ತಿರ್ತಾರೆ. ಒಬ್ಬ ದೊಡ್ಡ ಸಾಹುಕಾರ, ಶ್ರೀಮಂತ, ದೊಡ್ಡ ಮನೆ ಕಟ್ಟಿಸಿದ. ಒಬ್ಬ ತೋಟಿಗನನ್ನು ಕರೆದು, ಹೂದೋಟಿಗನನ್ನು ಕರೆದು ಹೇಳ್ದ, ಇದೆಲ್ಲ ದೊಡ್ಡದೊಂದು ಗಾರ್ಡನ್ ಮಾಡಬೇಕು ನೀನು, ಸುಂದರವಾದ ತೋಟ, ಹೂದೋಟ, ಆ ಬಳಿಕ ಹಣ್ಣಿನ ತೋಟ ಮಸ್ತಾಗಿ ಮಾಡಬೇಕು ನೋಡು ಅಂತ. ಅದಕ್ಕೆ ಎಲ್ಲ ಖರ್ಚು ಕೊಟ್ಟ. ಆ ಮನುಷ್ಯ ಆತ 10 ವರ್ಷ ಕೆಲಸ ಮಾಡಿ ಸುಂದರವಾದ ತೋಟ ನಿರ್ಮಾಣ ಮಾಡಿದ. ಒಂದು ದಿವಸ ಶ್ರೀಮಂತನ ಹತ್ತಿರ ಹೋಗಿ ಹೇಳಿದ, ಮಹಾನುಭಾವರೇ, ಸುಂದರವಾದ ತೋಟ, ಎಷ್ಟು ವಿಸ್ತಾರವಾದ ತೋಟ, ನೋಡಬೇಕು, ನೋಡಬೇಕು, ತಾವು ಬನ್ನಿ ನೋಡಿ ಅಂತ ಆಮಂತ್ರಣ ಕೊಟ್ಟ. ಯಾವಾಗ ಶ್ರೀಮಂತ ಹೇಳ್ದ, ದೇರ್ ಈಸ್ ನೋ ಟೈಮ್, ವೇಳೆ ಇಲ್ಲ. ಒಂದು ಸಲ ಕರೆದ, ಮತ್ತೊಂದು 4 ದಿವಸ ಬಿಟ್ಟು ಮತ್ತೆ ಕರೆದ. ಶ್ರೀಮಂತನಿಗೆ ವ್ಯಾಳೆನೇ ಇರಲಿಲ್ಲ. ಎದರಾಗ? ಗಳಿಸೋದ್ರಾಗ ವ್ಯಾಳೆ ಇರಲಿ. ಗಳಿಸೋದ್ರಾಗ, ಎಣಸೋದ್ರಾಗ, ಏನು ಎಣಸೋದು ಗೊತ್ತಾಯ್ತಲ್ಲ, ಎಣಸೋದ್ರಾಗ ನಾನೀಗ ಲಕ್ಷಾಧೀಶ, ನಾನೀಗ ಕೋಟ್ಯಾಧೀಶ, ನಾನೀಗ ಅಬ್ಜಾಧೀಶ, ಈ ಎಣಸೋದ್ರಾಗ, ಈ ಪೈಪೋಟಿಯೊಳಗೆ ಸ್ಪರ್ಧಾದಾಗ ಸಿಕ್ಕಾಕೊಂಡಿದ್ದ ಅವನಿಗಿಂತ ಹೆಚ್ಚಾಗಿ ಗಳಿಸಬೇಕು. ಆತ ಆಶ್ಚರ್ಯ. ಇವನಿಗೆ ತೋಟ ಮಾಡಕ್ಕೆ ಹೇಳ್ಯಾನ, ಮರ್ತ ಬಿಟ್ಟ. ಆತ ತೋಟಿಗ ನೋಡಬೇಕು ಅಷ್ಟು. ಒಂದು ದಿವಸ ಬಂದು ಹೇಳ್ದ, ಮಹಾನುಭಾವರೇ, ಏನು ಮಾಡೋದು? ಸಾವಿರ ಜನ ಬಂದು ತೋಟ ಅನುಭವಿಸ್ತಾ ಇದ್ದಾರೆ. ಏನು ಹೂಗಳು, ಎಂಥ ಅಪರೂಪದ ಸೌಂದರ್ಯ, ಏನಲ್ಲೇ ಹಣ್ಣು ಹಂಪಲಗಳು, ನೋಡಬೇಕು ಮಹಾರಾಜರೇ, ಶ್ರೀಮಂತನೇ, ನೋಡಬೇಕು. ಅವಾಗ ಬರಲಿಲ್ಲ ಶ್ರೀಮಂತ. ಯಾಕೆಂದರೆ ಅವನಿಗೆ ಇದರ ರುಚಿ ಇಲ್ಲ. ಒಂದು ದಿವಸ ಗಾರ್ಡ್ನರ್ ಬಂದು, ತೋಟಿಗೆ ಬಂದು, ಅಲ್ಲೇ ಅವನಿಗೆ ಹೇಳ್ದ, ಮಹಾನುಭಾವರೇ, ಇಷ್ಟೆಲ್ಲ ಮಾಡಿದ್ದು ನಿಮಗಾಗಿ, ನೀವೇ ಬರದೇ ಇದ್ದರೆ ತಗೊಳ್ಳಿ, ನಾನಿಂದ ಬಿಟ್ಟು ಹೊರಟೆ ಅಂದ. ಅವಾಗ ಅನಿವಾರ್ಯವಾಗಿ, ಯಾಕೆ ನನ್ನ ಕಾಡ್ತಿ ಬಹಳ ಅಂತ ತಾಪ್ ಮಾಡಿಕೊಂಡು ಬಂದು ಒಳಗೆ ಹೊಕ್ಕು ನೋಡ್ತಾನ. ಏನು ಅದ್ಭುತ. ಅವಾಗ ತೋಟಿಗನಿಗೆ ಹೇಳ್ದ, ನನಗಿದು ಮೊದಲೇ ಯಾಕೆ ಹೇಳಲಿಲ್ಲ ನೀನು? ಅವಾಗ ತೋಟಿಗ ಹೇಳ್ದ, ಹೇಳಿದ್ರೆ ಕೇಳ್ತದೆ ಅಲ್ಲೇ ನಿಮಗ, 100 ಸಲ ಹೇಳಿದ್ರು ಕೇಳಲಿಲ್ಲ. ಯಾಕೆ? ನಿಮ್ಮ ತಲೆಯೊಳಗೆ ದೇರ್ ವೇರ್ ಡಾಲರ್ಸ್ ಇನ್ ಯುವರ್ ಮೈಂಡ್. ನಿಮ್ಮ ತಲೆಯಾಗ ಬರೇ ರೊಕ್ಕಿತ್ತು. ಈ ಹೂವಿನ ಸೌಂದರ್ಯ ನಿಮಗೆ ಹೆಂಗೆ ಒಳಗೆ ಹೋಗ್ತದೆ ಮಹಾನುಭಾವರೇ? ಇಂದ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ 20 ವರ್ಷದ ಪರಿಶ್ರಮ ಇದು. 20 ವರ್ಷದ ಪರಿಶ್ರಮ. ನಾನು ಇಷ್ಟು ವರ್ಷಗಳ ಕಾಲ ನಿಮಗೆ ವಿನಂತಿ ಮಾಡಿದೆ ಇಲ್ಲ. ಆವಾಗ ಶ್ರೀಮಂತ ಹೇಳಿದ, ಐ ಹ್ಯಾವ್ ಲಾಸ್ಟ್ ಮೈ 20 years ಆಫ್ ಲೈಫ್. 20 ವರ್ಷಗಳ ನನ್ನ ಜೀವನ ಹಾಳಾಗಿ ಹೋಯಿತು ಅಂದ. ಬರೀ ಅದಕ್ಕಾಗಿ ಅನುಭವಿಸಲೇ ಇಲ್ಲ. ಒಂದು ಚಲೋ ಮಾತು ಹೇಳ್ತಾನೆ, ಅಲ್ಲಮ್ಮ ಪ್ರಭು, ಜನ ಏನು ಮಾಡ್ತಾ ಇದ್ದಾರಂದ್ರೆ, ಧಾನ್ಯ ತರ್ತಾರೆ, ಕಟ್ಟಿಗೆ ತರ್ತಾರೆ, ಒಲಿ ಹೂಡ್ತಾರೆ, ಆ ಬಳಿಕ ಅಡಿಗೆ ಮಾಡ್ತಾರೆ. ಅಡಿಗೆ ಮಾಡ್ತಾರೆ. ಒಂದು ಪದಾರ್ಥ ಅಲ್ಲ, 100 ಪದಾರ್ಥ ಮಾಡ್ತಾರೆ.
ಅಷ್ಟೊತ್ತಿಗೆ ಪ್ರಾಣ ಬಿಡ್ತಾರೆ, ಉಂಡೇ ಇಲ್ಲ. ಬಂದವರು ಬರೇ ಏನು ಮಾಡಿದರು? ಅಟ್ಟುಣ್ಣಲು ಇಲ್ಲ, ಅಡುಗೆ ಮಾಡೋದಕ್ಕೆ ಅದು ಬರೇ ಮಾಡಕ್ಕೆ ಕೂಡ್ಸಕ ಬಂದರೆ ವಿನಃ ಒಂದು ದಿವಸ ಒಂದಷ್ಟು ತಿಲ್ಲಿಲ್ಲ. ಹಾಗ ನಾವೆಲ್ಲ ಈ ಜಗತ್ತಿಗೆ ಸುಮ್ಮನೆ ಗಳಿಸಕ್ಕೆ ಬಂದೇವೆ ವಿನಃ ಮಾಡಕ್ಕೆ ಬಂದೇವಿ. ಬರೇ ನೀರು ಕಾಸಿದ್ದು, ಅಡಿಗೆ ಮಾಡಿದ್ದು, ಮನೆ ತುಂಬ ಎಲ್ಲ ಅಡಿಗೆ ಮಾಡಿಟ್ಟೇವಿ, ಉಣ್ಣಾಕ ವ್ಯಾಳೆ ಇಲ್ಲ ಅಷ್ಟೆ. ಎದಕ್ಕಿಷ್ಟೆಲ್ಲ ಮಾಡೋದು ಹೇಳಿ? ಇಷ್ಟೆಲ್ಲ ಮಾಡೋದು ಎದಕ್ಕೆ? ಸಂತೋಷಕ್ಕಾಗಿ, ಅನುಭವಿಸೋದಕ್ಕಾಗಿ. ಗೊತ್ತಿರಬೇಕು ಮನುಷ್ಯಾಗ, ಅನುಭವಿಸಬೇಕು. ಅದಕ್ಕಲ್ಲಿ ತೋಟಿಗ ಹೇಳ್ದ, ಮಹಾನುಭಾವರೇ ನೋಡಿ ಒಂದಿಷ್ಟ, ನಾನು ಎಂಥ ಕಷ್ಟಪಟ್ಟಿದ್ದೇನೆ, ಈ ನೆಲ ಏನಿತ್ತು, ಎಂಥ ಅದ್ಭುತ ಮಾಡಿದ್ದೇನೆ, ಒಂದು ಕ್ಷಣ ಕೂತು ನೋಡಿ, ಸಾರ್ಥಕ ಆಯಿತು ನಂದು 20 ವರ್ಷದ್ದು, ನೀವು ನೋಡಿದ್ರಿ ಅಲ್ಲ. ಆವಾಗ ಮಹಾರಾಜ, ಆತ ಶ್ರೀಮಂತ, ಆತ ಹೇಳ್ದ, ಎಂಥ ವಯಸ್ಸು, 20 ವರ್ಷ, ಎಷ್ಟು ಆನಂದ ಪಡಬಹುದಾಗಿತ್ತು. ಆದರೆ ಏನಾಯಿತು? ಅದು ಹೋಯಿತು. ಆದರೆ ಏನಾಯಿತು? ಏನು ಉಳ್ದಾವ 4 ಕ್ಷಣ ನೋಡಿ ಆನಂದ ಪಡೋದು. ಆಗಿದ್ದ ಹಾಗೆ ಹೋಯಿತು, ಇನ್ನು ಮೇಲೆ ಆನಂದ ಪಡೋದು. ದೇವನ ಹೂಗಳಿವ, ದೇವನ ಸೃಷ್ಟಿ ಇದು. ಭಗವಂತಂದ್ರೇನು? ಒಂದು ಶಿಲ್ಪಿ, ಕರ್ತಾರನ ಕಮ್ಮಟ, ಜಗತ್ತಂದ್ರೆ ದೇವನ ಕಲಾಕೃತಿ, ಇದು ಕಲಾಶಾಲೆ. ಇವೆಲ್ಲ ದೇಹಗಳನ್ನು ಮಾಡಿದಾನ ದೇವರು. ಇಷ್ಟೆಲ್ಲ ಸಂಪತ್ತನ್ನು ಹೀಗೆ ಅಲ್ಲಲ್ಲಿ ಹರವಿದಾನ ದೇವರು. ಮಾಡಿಲ್ಲೇನು? ನೋಡು ಮನುಷ್ಯನೇ. I have had my invitation to this world's festival. Thus my life has been blessed. My eyes have seen, my ears have heard. ದೇವನೇ, ನಿನ್ನ ಇದೇನು ಭೂಮಂಡಲದ ಇದೊಂದು ನಿನ್ನ ಜಾತ್ರೆ, ನಿನ್ನ ಸಮಾರಂಭ, ನಿನ್ನ ಉತ್ಸವ ನಡೆದದಿಲ್ಲೇ. ಈ ಉತ್ಸವಕ್ಕಾಗಿ ನನಗೊಂದಿಷ್ಟು ನೀನು ಆಮಂತ್ರಣ ಕೊಟ್ಟಿದ್ದೇವನೇ. ನಾನಿಲ್ಲಿಗೆ ಬಂದೆ, ನಿನ್ನ ಜಾತ್ರೆಯೊಳಗೆ, ನಿನ್ನ ಸಮಾರಂಭದೊಳಗೆ, ಉತ್ಸವದೊಳಗೆ ಎಂಥ ಅದ್ಭುತ ಆನಂದ ಇತ್ತು, ಅದನ್ನು ಅನುಭವಿಸಿದೆ ದೇವನೇ. ನನಗೆ ಆಮಂತ್ರಣ ಕೊಟ್ಟು ಈ ಭೂಮಂಡಲಕ್ಕೆ ತಂದಿದ್ದಕ್ಕಾಗಿ ನಿನಗೆ ಧನ್ಯವಾದ. ದೇವರಿಗೆ ಧನ್ಯವಾದ. ಯಾಕೆ ನಮ್ಮನ್ನು ಇಲ್ಲಿ ತಂದಾನ? ಎದಕ್ಕೆ? ನೋಡೋದಕ್ಕೆ. ಮತ್ತು ನನ್ನ ಕೆಲಸ ಏನು? ಆತ ಹೇಳ್ತಾನೆ, ನಂದು ಒಂದಿಷ್ಟು ಕೆಲಸ, ನಿನ್ನ ಉತ್ಸವದಾಗ ನಂದು ಒಂದು ಸ್ವಲ್ಪ ಕೆಲಸ. ಏನು? ವೀಣಾ ಬಾರಿಸೋದು. ನಂದು ಒಂದಿಷ್ಟು ವೀಣಾ ಅದ. ಇಟ್ ವಾಸ್ ಮೈ ಪಾರ್ಟ್ ಅಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. And I have done what I could. ನಾನೆಲ್ಲ ಮಾಡಿದ್ದೇನೆ ಭಗವಂತನೇ. ನನಗೂ ಒಂದು ವೀಣಾ ಕೊಟ್ಟಿದ್ದೀಯಲ್ಲ, ಈ ದೇಹ ವೀಣಾ, ಈ ಮನಸ್ಸು ವೀಣಾ, ಇದನ್ನು ನಾನು ಚೆನ್ನಾಗಿ ಬಾರಿಸಿದ್ದೇನೆ ದೇವನೇ. ನಿನ್ನ ಉತ್ಸವದಲ್ಲಿ ನಂದು ಒಂದಿಷ್ಟು ಪಾತ್ರ ದೇವನೇ. ಸಣ್ಣದು.
ನಾನು ಕೇಳಿದ್ದು ಬಹಳ, ನಾನು ನೋಡಿದ್ದು ಬಹಳ, ಆದರೆ ನಾನು ಮಾಡಿದ್ದು ಸ್ವಲ್ಪ ಭಗವಂತನೇ. ಆದರೂ ನಿನ್ನ ಜಗತ್ತನ್ನು ನಾನು ಕೆಡಿಸಿಲ್ಲ. ಇದು ಜಗತ್ತನ್ನು ನಾನು ಇನ್ನಷ್ಟು ಸುಂದರ ಮಾಡೇನಿ, ಸ್ವಲ್ಪ ನನಗೆ ಸಾಧ್ಯ ಆದಷ್ಟು. ಜಗತ್ತನ್ನು ನಾನು ಇನ್ನಷ್ಟು ಏನು ಮಧುರಗೊಳಿಸಿದ್ದೇನೆ, ನನಗೆ ಸಾಧ್ಯವಾದಷ್ಟು. ನನ್ನ ವೀಣಾ ಸಣ್ಣದು, ಅಷ್ಟರಲ್ಲೇ 4 ರಾಗಗಳನ್ನು ನಾನು ಬಾರಿಸಿದ್ದೇನೆ ಭಗವಂತನೇ. ಅದು ಜಗತ್ತಿನ ಸೌಂದರ್ಯವನ್ನು ಹೆಚ್ಚಿಸಿದೆ. ಆದ್ದರಿಂದ ನನಗೆ ತೃಪ್ತಿಯಾದ ಬದುಕಿನಲ್ಲಿ ದೇವನೇ ನಿನಗೆ ನಾನು ಧನ್ಯವಾದ ಹೇಳಬೇಕಲ್ಲ. ಹಂಗ ಬದುಕೋದು ಪ್ರೇಯಸ್ ಅಂತಾರೆ ಇದಕ್ಕೆ. ಇದು ಜೀವನ. ನಮ್ಮ ಕೈ, ಕಾಲು, ಕಣ್ಣು, ಕಿವಿ ಏನು ಅದಾವ, ಯಾವುವು ಈ ಜಗತ್ತಿನ ಸೌಂದರ್ಯವನ್ನು ಕೆಡಿಸಬಾರದು. ಜಗತ್ತಿನಲ್ಲಿ ದುಃಖವನ್ನು ಹೆಚ್ಚಿಸಬಾರದು. ಸಾಧ್ಯವಾದರೆ ಒಂದು ಒಳ್ಳೆಯ ಕಾರ್ಯ ಮಾಡೋದು, ಆಗದೇ ಇದ್ದರೆ ಜಗತ್ತನ್ನು ನೋಡಿ ಸಂತೋಷ ಪಡೋದು. ಇದು ನಮ್ಮ ಕೆಲಸ. ಎಷ್ಟದ ಇಲ್ಲೇ ಬೇಕಾದಷ್ಟು. ಈಗ ಅದಾವಲ್ಲ, ಇಲ್ಲೆಲ್ಲ ಗಿಡಗಳದಾವ, ಅವೇನು ಬ್ಯಾಡ ಅಂತವೇನು ನಾವು ನೋಡಿದರೆ ಬ್ಯಾಡ ಅಂತವೆ. ಯಾರ್ದಾರೆ ಮನ್ಯಾಗ ಹೋಗಿ ಹೊರ್ಯಾಗ ಹೋದರೆ ಬ್ಯಾಡ ಅಂತಾರೆ. ಮನ್ಯಾಗ ಹೋಗಿ ಒಂದು ಯಾವುದರೆ ಸಾಮಾನು ಚಲೋ ಸಾಮಾನು ನೋಡ್ದೇವಿ ಅಂದ್ರೆ ನಾವು ಬೇಕು ಅಂದ್ರೆ ಬ್ಯಾಡ ಅಂತಾರೆ, ಕೊಡುದಿಲ್ಲ ಅಂತಾರೆ. ಇದೇನದ ಇಲ್ಲಿ? ಯಾರ್ದಿದು? ಈಗೆಲ್ಲ ಸೂರ್ಯೋದಯದ ಯಾರು ನೋಡಿದಾರ್ರಿ? ಏನು ರೊಕ್ಕ ತಗೋತಾರೆ ಯಾರ್ರೀ? ಏನು ಸೂರ್ಯ ಹೇಳ್ತಾನೆ ನೀ ನೋಡಬೇಡ ಅಂತ? ಯಾರ್ದು ಅಲ್ಲ. ಆದ್ದರಿಂದ ನಾವು ಸುಖಿಗಳಾಗ್ತೇವೆ. ಹಾಗೆ ಜಗತ್ತನ್ನು ಅನುಭವಿಸೋದು, ಅದಕ್ಕಾಗಿ ನಾವೆಲ್ಲ ಈ ಜಗತ್ತಿಗೆ ಬಂದಿರೋದು. ಇದು ಮೊದಲನೇದ್ದು, ಹಿತವಾದ ಸುಖ. ಎಂಥ ಹಿತವಾದ ಸುಖವನ್ನು ಪಡೆಯಬೇಕಾದ್ರೆ ಏನು ಬೇಕು? ಜ್ಞಾನ. ಮೊದಲನೇದ್ದು ಜ್ಞಾನ. ಎರಡನೇದ್ದು ಸ್ವಲ್ಪ ಇಂದ್ರಿಯಗಳ ಮೇಲೆ ಹಿಡಿತಿರ್ಬೇಕು. ಸಿಕ್ಕಂಗೆಲ್ಲ ಬಳಸ್ಕೋತು ಆದ್ರೆ ಸುಖ ಹೆಂಗೆ ಸಿಗ್ತದೆ? ಹಿತ ಹೆಂಗಾಗ್ತದೆ? ಕಣ್ಣದಾವಂತ ತಿಳಿದು 24 ತಾಸು ಅದೇ ನೋಡ್ಕೋತ ಕೂತ್ರ ಗತಿ ಹೆಂಗೆ ಹೇಳಿ? ಚಲೋ ತಿನ್ನಕದ ತಿಳ್ಕೊಂಡು ಮುಂಜಾನಿಂದ ಸಾಯಂಕಾಲ ತನಕ ತಿನ್ಕೋತೆ ಕುಂತ ಏನಾಗ್ತದೆ? ಎಷ್ಟೋ ಅಷ್ಟೇ, ಎಷ್ಟು ಬೇಕಷ್ಟು ಹಿತವಾಗಿರಬೇಕು. ಇಂದ್ರಿಯಗಳ ಮೇಲೆ ಹಿಡಿತಾ ಇರಬೇಕು. ಸಂಯತೇಂದ್ರಿಯ. ಸ್ವಲ್ಪ ಎಷ್ಟು ಅಷ್ಟೇ, ಅತಿ ಮಾಡಕ್ಕೆ ಹೋಗುವ. ಯಾವುದೇ ಇರಲಿ, ಚಲೋನೇ ಇರಲಿ ಕೆಟ್ಟ ಇರಲಿ. ಈಗದಲ್ಲ, ಜೇನುತುಪ್ಪ ಭಾಳ ಚಲೋ ಅದ ಕಿಲೋಗಟ್ಟಲೆ ಕುಡಿತಾರೇನು ಹೇಳಿ? ಕಿಲೋಗಟ್ಟಲೆ ಕುಡಿತಾರೆ. ಎಷ್ಟಿದ್ದರೇನು? ಎಷ್ಟು ಬೇಕೋ ಅಷ್ಟೇ ಸವಿ. ಇಲ್ಲೇನು ಒಂದು ಹುಡುಗರು ಹೆಂಗೆ ಮಾಡಿರ್ತಾರೆ, ಒಂದು ಗಣಿಕಿಗೆ ಏನದು ಹಚ್ಚಿರ್ತಾರೆ, ಹುಣಸಿಕಾಯಿ ಅದನ್ನೆಲ್ಲ ಕುಟ್ಟಿ ಹಚ್ಚಿರ್ತಾರೆ, ಉಪ್ಪ ಏನರೇ ಹಾಕಿ ಅದನ್ನು ಹಚ್ಚಿ ಕೊಟ್ಟರೆ ಹುಡುಗ ಏನು ಮಸ್ತಾಗಿರ್ತದೆ. ಎಷ್ಟು ಕಿಮ್ಮತ್ತು ಏನೂ ಅಲ್ಲ. ಅದೇನು ಐಸ್ ಕ್ರೀಮ್ ಏನು? ಮೊದಲು ತಾಯಿ ಮಾಡಿ ಹಿಂಗೆ ಕೊಟ್ಟು ಅದನ್ನು ಅವನಿಗೆ ಕೊಟ್ಟರೆ ಸಾಕು, ಒಂದು ತಾಸಲ್ಲ ಇಡೀ ಊರು ತುಂಬ ತಿರುಗಾಡ್ತಿರ್ತಾನೆ. ಅದನ್ನು ಚೀಪ್ಗೋತ್ ದೊಡ್ಡವ್ರ ಸಹಿತ ಮಾತಾಡೋಕ್ಕಾಗೋದಿಲ್ಲ. ಹಂಗೆ ಈ ಸುಖ ಪಡೋಕ್ಕೆ ಎಷ್ಟು ಹೊತ್ತದ? ಇದು ಆನಂದ ಪಡುವ ರೀತಿ ಇದೆ. ಅದಕ್ಕೆ ಸಂಯತೇಂದ್ರಿಯ.
ಇಂದ್ರಿಯಗಳ ಮೇಲೆ ಸ್ವಲ್ಪ ಹಿಡ್ತಾ ಇರಬೇಕು. ಅದು ಎಷ್ಟು ಬಾಧಕ ಆಗಬಾರ್ದು. ಅದನ್ನು ಮಾಡಿದರೆ ಹುಡುಗ ಮಜಾದಾಗಿರ್ತಾನೆ. ಅವು ಸ್ವಲ್ಪ ಅವೇನು ಭಾಳ ಮಾಡೋದಲ್ಲ, ಬರ ತಿಂದು ಮುಗಿಸ್ತಾನೇನು, ಸುಮ್ಮನೆ ಒಂದಿಷ್ಟು ಆಡಿಸ್ತಿರ್ತಾನೆ. ಇವ್ರು ದೊಡ್ಡವ್ರದ್ದು ಹಂಗೆ ಆಗೋದಲ್ಲ, ಬರ ತಿನ್ನೋದು, ಬರ ತಿನ್ನು. ಮತ್ತು ತಿನ್ನಾಗ ಒಂದಿಷ್ಟು ರುಚಿ ಪಚಿ ನೋಡಿ ತಿಂದ್ರೆ ಸ್ವಲ್ಪ ನಿಧಾನ ಆಗ್ತದೆ. ಏನಿಲ್ಲ, ನುಂಗೋದೇ ನುಂಗೋದು, ಏನು ಹಣ ನುಂಗೋದೇ. ಹಿಂಗಾದ್ರೆ ಗತಿ ಹೆಂಗೆ ಹೇಳಿ? ಸಂಯತೇಂದ್ರಿಯ, ಇಂದ್ರಿಯಗಳ ಮೇಲೆ ಸ್ವಲ್ಪ ಹಿಡ್ತಾ ಇರು. ಇದು ಎರಡನೇದ್ದು. ಆ ಬಳಿಕ ಮೂರನೇದ್ದು ತತ್ಪರಃ. ತತ್ಪರಃ ಅಂದರೆ ಬೇಕು. ಅದು ಬಹಳ ಮಹತ್ವದ್ದು ಅಂತ ತಿಳ್ಕೋಬೇಕು. ಅದೇ ಜೀವನದಲ್ಲಿ ಪಡೆಯಬೇಕಾದದ್ದು ಅಂತ ಭಾವಿಸಬೇಕು. ಯಾವಾಗಲೂ ಅದು ನೆನಪಿನಲ್ಲಿರಬೇಕು ತಲೆಯಾಗ. ಶ್ರೇಷ್ಠವಾದದ್ದು ಯಾವುದು? ಹಿತವಾದ ಸುಖವೇ ಶ್ರೇಷ್ಠ ಅನ್ನೋ ಭಾವ ಇರಬೇಕು. ಅದನ್ನು ಕೆಡಿಸಬಾರದು, ಅದರಾಗ ತನ್ಮಯ ಆಗಬೇಕು. ಇದು ಮೂರನೇದ್ದು. ನಾಲ್ಕನೇದ್ದು, ಇದೇನು ಇಷ್ಟು ಕೇಳೇವಲ್ಲ, ಇದ್ರಾಗ ಶ್ರದ್ಧಾ ಇರಬೇಕು. ಬಲ್ಲವರು ಏನು ಹೇಳ್ತಾರೆ ಜಗತ್ತಿನಾಗ, ದೊಡ್ಡವ್ರು ಏನು ಬಂದು ಹೇಳಿ ಹೋಗ್ಯಾರ, ಋಷಿಗಳು ಜ್ಞಾನಿಗಳು, ಸ್ವಲ್ಪ ಶ್ರದ್ಧಾ ಇರಬೇಕು. ಅದರಿಂದ ಈ ಪ್ರೇಯ ಅದು ನಮಗೆ ದೊರೀತದೆ. ಹಿತವಾದ ಸುಖವನ್ನು, ಲೌಕಿಕ ಸುಖವನ್ನು ಪಡೆಯಬೇಕಾದರೂ 4 ಸಂಗತಿಗಳು ಬಹಳ ಅವಶ್ಯ. ಇನ್ನು ಪಾರಮಾರ್ಥಿಕ ಸೌಖ್ಯವನ್ನು ಪಡೆಯಬೇಕಾಗ್ತದೆ. ಅದಕ್ಕೂ ಇವೇ 4 ಬೇಕಾಗ್ತವ. ಅದನ್ನು ನಾಳೆ ನೋಡ್ತೇವೆ.